ಯಶೋದ ಜೋಗದ ಗುಂಡಿ ಹೆಂಗಿರುತ್ತೆ ನೋಡ್ದಾ ಇವಳು ಸಿನಿಮಾ ತೋರ್ಸೋದ್ ಬೇಡ ಅಂತ ಅದಕ್ಕೆ ಹೇಳಿದ್ದು. ಆಯ್ತು ಬಿಡಲೆ, ಅದಕ್ಕೆ ಯಾಕಂಗ್ ಕರ್ಕೊಂತೀಯ? ಜೋಗದ ಗುಂಡಿ ಅಂದ್ರೆ ಏನ್ ಗೊತ್ತಾ ಪುಟಿ, ತುಂಬಾ ಎತ್ತರದಿಂದ ನೀರ್ ಬೀಳ್ತಾ ಇರುತ್ತೆ. ನೋಡಕ್ಕೆ ಎಷ್ಟು ಸೂಪರ್ ಆಗಿರುತ್ತೆ ಗೊತ್ತಾ? ಎತ್ತರ ಅಂದ್ರೆ ಎಷ್ಟು ಎತ್ತರ? ತುಂಬಾ ಎತ್ತರ. ಪುಟ್ಲಕ್ಷ್ಮಿ, ಎಷ್ಟು ಎತ್ತರ ಅಂತ ತೋರಿಸ್ತೀನಿ. ಎದಳ ಮೇಲ್ ಬಾ. ಈಗ ಇಲ್ಲಿಂದ ದುಮ್ಕು. ಈಗ ಮೇಲಿಂದ ದುಮುಕ್ದಲ್ಲ, ಕಾಲ್ ನೆಲ ಮುಟ್ಟಕ್ಕೆ ಎಷ್ಟೊತ್ತಾಯ್ತು? ದುಮ್ಕಿದ ತಕ್ಷಣ ಸಿಕ್ತು. ಜೋಗದಿಂದ ದುಮ್ಕಿದ್ರೆ ಎಷ್ಟೊತ್ತಾದ್ರೂ ಕಾಲ್ ನೆಲನೇ ಮುಟ್ಟಲ್ಲ. ಯಪ್ಪ, ಅಷ್ಟು ಆಳ ಇದ್ಯಾ? ಮತ್ತೆ ನೀನ್ ಇರವ, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ ನಿಂಗೊಂದು ಕಣ್ಣು ಆಪರೇಷನ್ ಮಾಡಿಸ್ಬಿಡ್ತೀನಿ. ಕೋಲು, ನಾನೊಂದ್ ದಿನ ಫ್ಲೈಟ್ ಅಲ್ಲಿ ಹೋಗಿ ಹೋಗ್ತೀನಿ. ಕನ್ಸಲು ಅಯ್ಯೋ ಲತ್ತೆ, ನನ್ ಮಗನೇ ಬರೀ ಕೂತ್ಕೊಂಡು ಹೋಗ್ತೀನಿ ನಿಂತಿದೆ, ಪರ್ಚೇಸೇ ಮಾಡ್ಬಿಡ್ತೀನಿ ಕಣ. ಇವಾಗಿಂದ 1 ರೂಪಾಯಿ ಕೂಡಿಟ್ರೆ ಕೊನೆ ಪಕ್ಷ ಕೂತ್ಕೊಂಡ್ರೆ ಹೋಗ್ಬೋದು. ಪರ್ಚೇಸಿಂಗ್ ಎಲ್ಲ ಡೌಟಮ್ಮ. ಲೇ ಡೌಟ್ ರಾಜ, ನಾನ್ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಣ್ಸವ್ರ ನಾವಾಗಿರ್ಬೇಕು. ಓಹೋ, ಯಾರೋ ಬಂದ್ಬಿಟ್ಟು ತಗೊಳಪ್ಪ ಅಂತ ದುಡ್ಡು ಕೊಟ್ಬಿಡ್ತಾರೆ ನಿಂಗೆ. ಲವ್ ಅನುಭವಿಸ್ಬೇಕು ಅಂತ ಹಣೆಲ್ ಬರ್ದಿದ್ರೆ ಹೆಣ್ಣು ಹೊನ್ನು ಮೊಣ್ಣು ಯಾವನು ತಪ್ಸಕ್ಕಾಗಲ್ಲ. ನಿನಗೆಲ್ಲ ನೀನೊಂಥರ, ನಿನಗೇನು ಒಂದ್ ಹೆಸರು ನನಗೆ ಗೊತ್ತಾಗ್ತಿಲ್ಲ. ಹಲೋ ಸರ್, ಸರ್ ಸರ್ ಹೌದು ಸರ್, 60 ಎಕರೆ ಸರ್. ಸರ್ ಅದ್ ಯಾವ ಕಡೆಯಿಂದ ಆಳಿದ್ರು 60 ಎಕರೆನೆ ಸರ್. ಆಯ್ತು ಸರ್, ನೀನು ಒಂಥರ ಬಾವಿ ಕಪ್ಪೆ, ದೊಡ್ಡದಾಗಿ ಯೋಚನೆ ಮಾಡಲ್ಲ. ನೀನಿದ್ರೆ ಫೋನ್ ಬರುತ್ತೆ, ಕಟ್ಟ ಬೇಡ ಮರಿಯ ಮತ್ತೆ ಹೋಗ ಹೋಗ. ಆಯ್ತು ಹೋಗಲ್ಲ. ಹಲೋ ಯಶೋಧ ಮೇಡಮ್, ಏನ್ ಇಷ್ಟೊತ್ತಲ್ಲಿ? ಜಾಕಿ ಅಣ್ಣ, ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕು. ಹೇಳು. ಅದು ನಮ್ಮಪ್ಪ ಅವ್ರ ಅಕ್ಕನ ಮಗ ಕೋದಂಡನ್ ಜೊತೆ ನನ್ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಸೂಪರ್ ಜೋಡಿ, ಕೋದಂಡ ಯಶೋಧ. ಏಯ್, ಇತ್ತೀಚೆಗೆ ಒಂದ್ ದೇವ್ರ ಬರ ಬರ್ತಂತಲ್ಲ, ಲಕ್ಕಿ ಕಣ, ದೇವರ ಮನೇಲಿದ್ದಂಗ ಆಗುತ್ತಲ್ಲ, ಸೂಪರ್. ದೇವ್ರ ಬರೋದಕ್ಕೇನೆ ನನ್ ಜೊತೆ ಗಂಟ್ ಹಾಕ್ತಿದ್ದಾರೆ. ಯಾಕೆ, ನಿನಗಿಷ್ಟ ಅಲ್ವಾ? ಜಾಕಿ ಅಣ್ಣ, ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕು. ಹೇಳು. ಯಾರಿಗೂ ಹೇಳ್ಬಾರ್ದು. ಏನ್ ಸೀಕ್ರೆಟ್? ಸರಿ ಕಿವಿಲ್ ಹೇಳು. ನಾನು ಪರಂಗಿ ಸೀನನ್ ಇಷ್ಟ ಪಡ್ತಾ ಇದ್ದೀನಿ. ಅದು ಗೊತ್ತಿರೋ ವಿಷಯನೇ, ಬೇರೆ ಏನಾದ್ರು ಹೇಳು. ನಿಂಗೇನ್ ಗೊತ್ತು? ಹಲೋ ಮೇಡಮ್, ನಮಗ್ ಬರೀ ಈ ಊರಿನ ಲವ್ ಸ್ಟೋರಿ ಅಲ್ಲ, ಪಕ್ಕದೂರಲ್ಲೂ ಏನ್ ಸ್ಟೋರಿ ನಡೀತಿದೆ ಅಂತಾನೂ ಗೊತ್ತು. ನಮ್ ವಿಷಯ ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ದೆ. ಬೆಕ್ಕು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹಾಲ್ ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ರ ಮೇಡಮ್? ಜಾಕಿ ಅಣ್ಣ, ಪರಂಗಿ ಸೀನಾ ನಾನು ಇಲ್ಲ ಅಂದ್ರೆ ಸತ್ತೋಗ್ಬಿಡ್ತಾನಂತೆ. ಓ, ನಿಮ್ದು ಆ ರೇಂಜ್ ಲವ್ ಸ್ಟೋರಿ, ಆಗಿನ ಕಾಲದ್ದು. ಓಹೋ, ಯಾವಾಗ ಸಾಯ್ತಾನಂತೆ? ಟೈಮ್ ಗಿಮ್ ಕೊಟ್ಟೋಣ? ನೀನೇ ಏನಾದ್ರೂ ಮಾಡ್ಬೇಕು ಜಾಕಿ ಅಣ್ಣ. ಮಾಡೋಣ, ಸಾಯೋರ್ನ ಬದುಕ್ಸೋಣ, ಬದುಕಿರೋರ್ನ ಸಾಯ್ಸೋಣ, ನಿಮ್ಮಿಬ್ಬರಿಗೂ ಗಂಟಾಕೋಣ, ಮಾಡೋಣ ಬಿಡು. ನಿಮ್ ಮಗಳನ್ನ ಪರಂಗಿ ಸೀನನ್ ಕೊಟ್ಟು ಮದುವೆ ಮಾಡಕ್ ಒಪ್ಕೊಳ್ಳಿ. ಸತ್ರು ನಾನು ಈ ಮದುವೆ ಒಪ್ಪಲ್ಲ. ಈ ಸಾಯ ಮಾತಲ್ಲ ಯಾಕ್ರಿ ಆಡ್ತೀರಾ? ಪರಂಗಿ ಸ್ವಂತ ಕ್ಯಾಮ್ರಾ ಇಟ್ಕೊಂಡಿದ್ದಾನೆ, ಸ್ಟುಡಿಯೋ ಹಾಕೊಂಡಿದ್ದಾನೆ, ನಿಮ್ ಮಗಳನ್ನ ಚೆನ್ನಾಗಿ ನೋಡ್ಕೊಂತಾನೆ. ಈ ಕೋದಣ್ಣ ತರ ಬೇಸ್ಟ್ ಬಡಿಯಲ್ಲ. ಯಾವನೋ ಜಾತಿ ಕುಲ ಗೊತ್ತಿಲ್ಲದವನಿಗೆ ನನ್ನ ಮಗಳನ್ನ ಕೊಡಲ್ಲ. ಪೂಜಾರಪ್ಪ, ನೀವು ಒಪ್ಕೊಂಡ್ರೆ ನಿಮ್ ಕಣ್ಣೆದುರುಗಡೆ ಮದ್ವೆ, ಇಲ್ದಾರ ನಾ ಫ್ರೆಂಡ್ಸ್ ಎಲ್ಲ ಸೇರಿ ಮದುವೆ ಮಾಡ್ತೀವಿ. ಮನೆಗೆ ಸೇರ್ಸಲ್ವಾ? ಪರವಾಗಿಲ್ಲ. 1 ವರ್ಷದಲ್ಲಿ ನಿಮ್ ಮಗಳಿಗೆ ಮಗು ಆದ್ಮೇಲೆ ತಂದು ತೋರಿಸ್ತೀವಿ. ಸಂತೋಷ ಪಟ್ಟಿಟ್ಕೊಂಡ್ರು ಓಕೆ, ಇಲ್ಲ ಅಂತ ಬಿಟ್ಟು ಹಾಕಿದ್ರು ಓಕೆ, ನಾವ್ ನೋಡ್ಕೊಂತೀವಿ. ಒಂದು ವೇಳೆ ನಿನಗೂ ಅಕ್ಕನೋ ತಂಗಿನೋ ಇದ್ದು ಅವರು ಹೀಗೆ ಜಾತಿ ಕುಲ ಗೊತ್ತಿಲ್ಲದವನ ಲವ್ ಗಿವ್ ಮಾಡಿದ್ರೆ ನೀನು ಮದುವೆ ಮಾಡ್ಕೊಡೋದಕ್ಕೆ ಒಪ್ತಿದ್ದ? ಈ ರೂಟಲ್ಲಿ ಯೋಚನೆ ಮಾಡಿರಲ್ಲಪ್ಪ. ಪೂಜಾರಪ್ಪ, ತಿರುಗಿ ರಿಪೀಟ್ ಮಾಡು. ಇನ್ನೊಂದು ಸತಿ ಹಲ್ಕಾಗಳ ಸವಾಸ ಮಾಡಲ್ಲ ಅಂತ ಮಾತ್ಕೊಡು. ಆ ಜಯಮ್ಮನ ಮಗ ಜಾಕಿ, ಅವನು ಬಂದು ನಿನ್ನ ಮದುವೆ ವಿಚಾರನ ನನ್ನ ಹತ್ರ ಮಾತಾಡ್ತಾನೆ. ಹೆಂಗೋ ಈ ತಾಯಿ ಹೆಸರು ಹೇಳ್ಕೊಂಡು ಬದುಕು ಮಾಡ್ತಾ ಇವನಿ, ನನ್ನನ್ನ ರೋಡಿಗೆ ಇಳಿಸ್ಬೇಡ ತಾಯಿ. ಇನ್ನೊಂದು ವಾರದಲ್ಲಿ ನಿನಗೂ ಕೋದಂಡನಿಗೂ ಮದುವೆ ಮಾಡ್ತೀನಿ, ಒಪ್ಕೋತೀಯಾ? ಆ ಪೂಜಾರಪ್ಪ ಗಂಟೆ ಹೊಡೆದಂಗ್ ಮಾತಾಡ್ದ ಕಣ. ಅಲ್ಲ, ನನಗೆ ತಂಗಿದಿದ್ರೆ ಆ ಅಲಾಲ್ ಟಪ್ಪಸ್ ನನ್ ಮಗ ಪರಂಗಿ ಕೊಟ್ಟು ಮದುವೆ ಮಾಡ್ತಿದ್ನ? ಇಲ್ಲ ಕಣ, ದೊಡ್ಡವ್ರು ಹೇಳಿದ ಮಾತಲ್ಲಿ ಅರ್ಥ ಇರುತ್ತೆ ಮಗ. ಹೇಳಶು. ಜಾಕಿ ಅಣ್ಣ, ಯಾಕೆ ನಮ್ಮ ಅಪ್ಪನ ಹತ್ರ ನನ್ ವಿಷಯ ಮಾತಾಡಕ್ ಹೋದೆ? ಬರೋ ವಾರದಲ್ಲೇ ನನ್ ಮದ್ವೆ ಮಾಡ್ತಾರಂತೆ ಗೊತ್ತಾ? ಲೇ, ನಿಮ್ಮಪ್ಪ ಹೇಳಿದೆ ಯಾಕೋ ನನಗೂ ಸರಿ ಅನ್ಸುತ್ತೆ ಕಣೆ. ಥ್ಯಾಂಕ್ಸ್. ಇನ್ನೊಂದ್ಸಲಿ ನನ್ ಜೊತೆ ಮಾತಾಡ್ಬೇಡ. ಲೈ 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 ನೋಡ್ಕೋಲು, ಲೈಲಾ ಫೋನ್ ಕಟ್ ಮಾಡ್ಬಿಟ್ಲು. ಈ ನನ್ ಮಗ ಮಜ್ನು ಎಲ್ಲಿ ಆಯ್ಕೊಂಡ್ ತಿಂತಾನೋ ನೋಡಿರು. ಹಲೋ ಜಾಕಿ, ನಮಸ್ಕಾರ. ಯಪ್ಪ, ನಿಂದು ಯಶೋದೊಂದು ಲವ್ ಮ್ಯಾಟ್ರ್ ಅವ್ರ ಅಪ್ಪನ ಹತ್ರ ಹೇಳ್ದೆ, ಅವ್ರ ಅಪ್ಪ ಒಪ್ಲಿಲ್ಲ ಕಣ.
ನೀನ್ ಯಾಕೆ ಮಾತಾಡಕ್ ಹೋದೆ? ಹೌದಪ್ಪ, ನಮಗ್ ತೀಟೆ. ಸುಮ್ನೆ ಇಲ್ಲಾರ್ದ ಏನೋ ಬಿಟ್ಕೊಂಡ್ರು ಅಂತಾರಲ್ಲ ಹಂಗೆ. ಯೋ, ನಿನಗೆ ಯಾಕೆ ಫೋನ್ ಮಾಡಿದ್ದು ಅಂದ್ರೆ, ಪೂಜಾರಪ್ಪ ಯಾರನ್ನಾದ್ರೂ ಊರಲ್ಲಿ ದೊಡ್ಡವ್ರು ಕರ್ಕೊಂಡ್ ಬಂದು ನಿನ್ಗೆ ಆವಾಜ್ ಹಾಕಿದ್ರೆ ವಿಷ ಕಿಶ ತಗೊಂಡ್ ಹೊಗೆ ಹಾಕೊಂಡ್ಬಿಡ್ಬೇಡ. ನಾವೆಲ್ಲ ಇದೀವಿ. ನಮ್ಮಿಬ್ಬರು ವಿಷಯ ಮಾತಾಡಕ್ ನೀನ್ ಯಾರು? ಏಯ್ ಥೂ, ನಿನ್ ಬಾಯಿಗೆ ಮೊಣ್ಣಾಕ. ಎಲ್ಲಾದ್ರೂ ಹೋಗ್ ಸಾಯ್ರಿ. ಛೇ, ಏನಾಯ್ತು? ಅಳ್ಬೇಡ, ಧೈರ್ಯವಾಗಿರು. ನಿಜವಾಗ್ಲೂ ಹೇಳು, ನೀ ನನ್ ಪ್ರೀತಿಸ್ತೀಯಾ? ಎಲ್ಲಾದ್ರೂ ದೂರ ಹೋಗಿ ಮದುವೆ ಆಗ್ಬಿಡೋಣ. ನೀನ್ ಬಿಟ್ಟು ನನಗೆ ಬದುಕಿರಕ್ ಆಗಲ್ಲ ಯಶು. ಏನಿದು ಬ್ಯಾಗ್ ತಂದಿದ್ಯಾ? ನಾನ್ ಸೀನನ್ ಜೊತೆ ಹೋಗ್ತಾ ಇದೀನಿ ಪುಟ್ಟಿ. ಎಲ್ಲೋಗ್ತಾ ಇದೀಯಾ? ಹುಷಾರು, ನಾನ್ ನಿಂಗೆ ಅವಾಗವಾಗ ಫೋನ್ ಮಾಡ್ತಾ ಇರ್ತೀನಿ. ಆಯ್ತು ಪುಟ್ಟಿ. ಗಾಡಿ ಬಂತಾ? ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ನಲ್ಲ. ಸರಿ, ನಡಿ ಹೋಗೋಣ. ಹುಷಾರು, ಹೋಗ್ ಬರ್ತೀನಿ ಪುಟ್ಟಿ. ಒಂದ್ ಕೆಲಸ ಮಾಡು, ಇವಳನ್ನ ಕರ್ಕೋ. ಮದ್ವೆ ಆಗ 1-2 ದಿನ ಆದ್ಮೇಲೆ ಕಳ್ಸಿದ್ರಾಯ್ತು. ಪುಟ್ಟಿ, 1-2 ದಿನ ನಮ್ ಜೊತೆಗ್ ಬರ್ತೀಯಾ? ಮದ್ವೆ ಆದ್ಮೇಲೆ ಸರಿ, ಕಳಿಸ್ಕೊಟ್ಬಿಡ್ತೀನಿ. ಬರ್ತೀನಿ. ನನ್ ಬಟ್ಟೆ? ನನ್ ಬಟ್ಟೆನೇ ಇದೆ, ಬಾ. ಏಯ್, ಛೆ.